ಚಿಂತಾಮಣಿ ನಗರದ ಮಾರುಕಟ್ಟೆಯಲ್ಲಿ ಹೆಸರಾಂತ ಐಟಿಸಿ ಕಂಪನಿಯ ನಕಲಿ ಸಿಗರೆಟ್ಗಳನ್ನು ಸಂಗ್ರಹಿಸಿ ಮಾರಾಟ ಮಾಡುತ್ತಿದ್ದ ಅಂಗಡಿಯೊಂದರ ಮೇಲೆ ಕಂಪನಿಯ ಬ್ರಾಂಡ್ ಪ್ರೊಟೆಕ್ಷನ್ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಜಂಟಿ ದಾಳಿ ನಡೆಸಿದ್ದಾರೆ. ದಾಳಿಯ ವೇಳೆ ಸಾವಿರಾರು ರೂಪಾಯಿ ಮೌಲ್ಯದ ನಕಲಿ ಸಿಗರೆಟ್ ಪ್ಯಾಕೆಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ ಕೆಲವು ದಿನಗಳಿಂದ ನಗರದ ಎಂಜಿ ರಸ್ತೆಯಲ್ಲಿ ಕುಮಾರ್ ಟ್ರೇಡರ್ಸ್ ಅಂಗಡಿಯಲ್ಲಿ ಶಂಕಿತ ನಕಲಿ ಸಿಗರೆಟ್ ಉತ್ಪನ್ನಗಳನ್ನು ದಾಸ್ತಾನು ಮಾಡಿಕೊಂಡು ಮಾರಾಟ ಮಾಡುತ್ತಿರುವ ಬಗ್ಗೆ ಕಂಪನಿಯ ಬ್ರಾಂಡ್ ಪ್ರೊಟೆಕ್ಷನ್ ವಿಭಾಗಕ್ಕೆ ಖಚಿತ ಮಾಹಿತಿ ಲಭಿಸಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗಿಳಿದ ವ್ಯವಸ್ಥಾಪಕರು ಪೊಲೀಸರ ನೆರವಿನೊಂದಿಗೆ ನಗರದ ಸದರಿ ಗೋದಾಮು ಮಾರಾಟ ಮಳಿಗೆ ಮೇಲೆ ಹಠಾತ್ ದಾಳಿ ನಡೆಸಿದ್ದಾರೆ. ದಾಳಿಯ ಸಂದರ್ಭದಲ್ಲಿ ಐಟಿಸಿ ಕಂಪನಿಯ ಪ್ರಮುಖ ಬ್ರಾಂಡ್ಗಳಾದ ಸೇರಿದಂತೆ ವಿವಿಧ ಮಾದರಿಯ ನಕಲಿ ಸಿಗರೆಟ್ ಬಾಕ್ಸ್ಗಳು ಪತ್ತೆಯಾಗಿವೆ. ಮೇಲ್ನೋಟಕ್ಕೆ ಅಸಲಿ ಪ್ಯಾಕೆಟ್ಗಳಂತೆಯೇ ಕಾಣುವ ಈ ನಕಲಿ ಉತ್ಪನ್ನಗಳು ಗ್ರಾಹಕರನ್ನು ದಿಕ್ಕು ತಪ್ಪಿಸುತ್ತಿದ್ದವು. ವಶಪಡಿಸಿಕೊಂಡ ಮಾಲುಗಳ ಒಟ್ಟು ಮೌಲ್ಯ ಸಾವಿರಾರುಗಳಿಗೂ ಅಧಿಕ ಎಂದು ಅಂದಾಜಿಸಲಾಗಿದೆ. ನಕಲಿ ಸಿಗರೇಟ್ ಉತ್ಪನ್ನಗಳ ಮಾರಾಟಕ್ಕೆ ಸಂಬಂಧಿಸಿದಂತೆ ಬ್ರಾಂಡ್ ಪ್ರೊಟೆಕ್ಷನ್ ಮತ್ತು ನಕಲಿ ವಿರೋಧಿ ಸೇವಾ ಪೂರೈಕೆದಾರರಾದ ಅನ್ವೇಷ್ ಐಪಿಆರ್ ಸರ್ವಿಸಸ್ನಲ್ಲಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿರುವ ಬೆಂಗಳೂರಿನ 36 ವರ್ಷದ ಶ್ರೀನಿವಾಸ್ ಎಂಬವರು ನೀಡಿದ ದೂರಿನ ಮೇಲೆ ಭಾರತೀಯ ನ್ಯಾಯ ಸಂಹಿತೆ 2023 ಅಂಡರ್ ಸೆಕ್ಷನ್ 318 4 ಕಾಪಿರೈಟ್ ಆಕ್ಟ್ 1957 ಅಂಡರ್ ಸೆಕ್ಟರ್ 52 1 ಬಿ 63 ಪ್ರಕರಣದಡಿ ಎಫ್ಐಆರ್ ದಾಖಲಿಸಲಾಗಿದೆ. ಕಂಪನಿಯ ಬ್ರಾಂಡ್ ಹೆಸರನ್ನು ದುರುಪಯೋಗಪಡಿಸಿಕೊಂಡು ಸಾರ್ವಜನಿಕರ ಆರೋಗ್ಯದ ಜೊತೆ ಚೆಲ್ಲಾಟವಾಡುವ ಮತ್ತು ಸರ್ಕಾರಕ್ಕೆ ತೆರಿಗೆ ವಂಚಿಸುವ ಜಾಲದ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಬ್ರಾಂಡ್ ಪ್ರೊಟೆಕ್ಷನ್ ವ್ಯವಸ್ಥಾಪಕರು ತಿಳಿಸಿದ್ದಾರೆ.